ಪ್ಯಾರ್ಲೆಜಿ ಬಿಸ್ಕೆಟ್ ಇರೋ ಪಾಪು ತರನೇ ಕಾಣಿಸ್ತಾಳೆ. ಕಾರ್ ತಗೊಳ್ಳೋ ದಿವಸ ನೀವ್ ಬರ್ಲೇಬೇಕು. ನೀವಿಬ್ರಿಗೂ ಒಂದು ಟಾಸ್ಕ್ ಮಾಡಕ್ ಕೆಲ್ಸಿಲ್ವೇ? ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಟೈಮು ಗೈಸ್ 10:30 ಆಗದೆ. ಇವಾಗ ನಾಷ್ಟ ಮಾಡ್ತವನಿ, ಚಪಾತಿ ಆಮೇಲೆ ಕುಂಬಳಕಾಯಿ ಪಲ್ಯ. ಆತೆ ಏನಪ್ಪ ಮಾಡ್ತಿದ್ಯಾ? ವಾ ನಿನ್ ಪಾಪ ಉಂಟೈತೆ ಬೇಜಾರೈತಿದ್ದ? ಗುರು ತಲೆಗಳು 2 ತಲೆಗಳು ಉಂಟಲ್ವಲ್ಲ ಗೈಸ್. ನಮ್ಮ ಅಪ್ಪನ ತಂಗಿಯವ್ರು ಸುಶೀಲಾ ಅಂತ ಗೈಸ್. ನಾನು ಅಂಡರ್ವೇರ್ ಬುಕ್ ಮಾಡಿದ್ದೆ, ಇವತ್ತು ಸಾಕ್ಸ್ ಬುಕ್ ಮಾಡಿದ್ದೆ. ಅದು ಬಂದದೆ, ಅದು ಈಸ್ಕೊಳಕ್ಕೆ ಅಂತ ಅಲ್ಲಿ ಕಾಣಿಸ್ತೀರ ಅಂಗಡಿಗೆ ಹೋಗ್ಬೇಕು ಅದೇ ಅಂತ. ಥ್ಯಾಂಕ್ ಯು. ಇದೇ ಗೈಸ್ ನಾವು ಬುಕ್ ಮಾಡಿರೋ ಸಾಕ್ಸು 5 ಜೊತೆ ಕೊಟ್ಟವ್ರೆ ಗೈಸ್. ಮತ್ತೆ ಎಲ್ಲರೂ ಕಮೆಂಟ್ ಸೆಕ್ಷನ್ ನೀವು ಏನಕ್ಕೆ ತಮ್ನೇಲ್ ಫೋಟೋ ಹಾಕ್ತಿಲ್ಲ ಅಂತ ಕೇಳ್ತಿದ್ರಲ್ಲ. ತಮ್ನೇಲ್ ಫೋಟೋ ಏನಕ್ಕೆ ಹಾಕಲ್ಲ ಅಂದ್ರೆ, ಒಂದು ತಮ್ನೇಲ್ಗೆ 200 ರೂಪಾಯಿ ಕೊಡಬೇಕು. ಅಂದ್ರೆ ತಿಂಗ್ಳಿಗೆ 6000 ಐತೆ, ಅದಕ್ಕೆ ತಮ್ನೇಲ್ ಆಗ್ತಿಲ್ಲ 6000 ಕೊಡಬೇಕು ಅಂತ. ಆಮೇಲೆ ವಿಡಿಯೋ ಎಡಿಟರ್ ಅವನೇ, ನಂಗೆ ಅಷ್ಟೊಂದು ಎಡಿಟ್ ಮಾಡೋಕೆ ಬರಲ್ಲ. ಅವನಿಗೆ ತಿಂಗ್ಳಿಗೆ ಒಂದು 10-11 ಸಾವಿರ ಅಷ್ಟು ಎಡಿಟರ್ಗೂ ಐತೆ. ಆಮೇಲೆ ಜಾಸ್ತಿ ನೀವು ಕ್ವಶನ್ ಕೇಳಿದ್ದು ಇದು ಸಿಲ್ವರ್ ಪ್ಲೇ ಬಟನ್ ಇನ್ನೂ ಬಂದಿಲ್ವಾ, 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರುವೆ ಅಂತ. ಇದು ಸಿಲ್ವರ್ ಪ್ಲೇ ಬಟನ್ ಬಂದದೆ, ಅಂದ್ರೆ ಅದನ್ನ ಅಪ್ಲೈ ಮಾಡ್ಬೇಕು ನಾವು. ಅಪ್ಲೈ ಮಾಡಿದ್ರೆ ಮಾತ್ರ ಬರೋದು ಅದು. ನಾನು ಇನ್ನೂ ಅಪ್ಲೈನೇ ಮಾಡಿಲ್ಲ. ನಿಮ್ ಪ್ರೀತಿನೇ ಐತಲ್ಲ ಇನ್ನ ಆ ಸಿಲ್ವರ್ ಪ್ಲೇ ಬಟನ್ ತಗೊಂಡು ಏನ್ ಮಾಡ್ಲಿ ಅಂದ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಟವನಿ. ಯಮ್ಮ ಸಸಿಕಲಾ ಸಮಾಚಾರ. ನೆನ್ನೆ ಮನಿ ಕಂಡಿದ್ದ 12:30. ಸುಮ್ನೆ ಪೋಲಿ ಪಟ ಮತ್ತೆ ಯಾರಮ್ಮ ತಂದಿದ್ದ? ನೀನೇ ತಂದು ಕೊಟ್ಟಿದ್ದಿಲ್ಲ ಯಾವಾಗ? ಪ್ರೀತಿಯಿಂದ ಊಟ ಕೂಡ ಆಯ್ತು ಗೈಸ್. ಇವಾಗ ಟೈಮ್ ಎಷ್ಟು ಗಂಟೆ ಅಂದ್ರೆ 5 ಗಂಟೆ ಆಗದೆ. ಇವಾಗ ಊಟ ಮಾಡಕ್ ಬರ್ತಾವ್ನಿ ನೋಡಿ. ಇವತ್ತು ನಿನ್ಗೆ ತರಿಸ್ತೇ ನಿಮ್ಮ ಅಣ್ಣಗೆ ಬಿರಿಯಾನಿ ಬೇಕಂತ ಗೈಸ್. ನಮ್ ಜ್ಞಾನವಿ ಸ್ಕೂಲಿಂದ ಬಂದವಳೆ. ಊಟ ತಿಂತವಳ ನೋಡವಳೆ. ಲೇ ಈ ಬಟ್ಟೆ ಬಿಟ್ಟು ಇನ್ಯಾವ್ದು ಬಟ್ಟೆನೇ ಇಲ್ವೇನ ನಿಂತವ? ಬರೀ ಇದನ್ನೇ 6 ನಿಂತಿರ್ತಿಯಲ್ಲ ಮುದವಿ. ಜನ ಮಕ್ಳು ಈ ಬಟ್ಟೆ ಬಿಟ್ಟು ಇನ್ಯಾವ ಬಟ್ಟೆನ ಇಲ್ವ ನಿಂತವ? ಪ್ಯಾರ್ಲೇಜಿ ಮುದವಿ ಗೈಸ್. ನಮ್ ಜ್ಞಾನವಿ ನೋಡಿ ಎಲ್ಲಾ ಆಂಗಲ್ ಇಂದನು ಪ್ಯಾರ್ಲೇಜಿ ಬಿಸ್ಕೆಟ್ ಅಲ್ಲಿ ಬರೋ ಪಾಪು ತರ್ಬೇಕ. ಪಾಪುಗಳು ಹೋಗು. ಯಾರೋ ಪಾಪುಗಳು ನಮ್ಮ ಅಪ್ಪ ಪಾಪುಗಳು ನನ್ನ ಮರ್ಗಿದ್ರು. ಯಾವ್ದೇ ಆಂಗಲ್ ಅಲ್ಲಿ ನೋಡಿದ್ರು ಪ್ಯಾರ್ಲೇಜಿ ಬಿಸ್ಕೆಟ್ ಅಲ್ಲಿರೋ ಪಾಪು ತರನೇ ಕಾಣಿಸ್ತಾಳೆ. ಹೋಗು. ಗುರು ಏನ್ ಗುರು ಹೊಸ ಗಿಸ ಕರಿಸ್ತಿದ್ಯಾ? ಹಬ್ಬ ಏನಾಗಿದ್ದು ಗುರು? ಏನ್ ಮಾಡ್ತಿದ್ಯಾ? ಅಯ್ಯೋ ಏನ್ ಗುರು ಇಷ್ಟೊಂದ ಉಣ್ಣಗಳು? ಯಾವ ಔಷಧಿ ಹೊಡೆದ್ರು? ಈ ಮೇಡಮ್ ಇರಲ್ಲ ಗೈಸ್. ಈ ಉಣ್ಣ ಹೋಗೋ ತರ ಯಾವ್ದಾರ ಔಷಧಿ ಇದ್ರೆ ಕಮೆಂಟ್ ಮಾಡಿ. ನಮ್ ದೊಡ್ಡಪ್ಪ ಸಿಕ್ಕಾಪಟ್ಟೆ ಯೂಸ್ ಐತೆ ಏನ್ರಲ್ಲ. ಅಲ್ಲಿ ನಿಂತ್ಕೊಂಡು ನನ್ ಮಕ್ಳು ಸರತಣ ಗಾಳಿಪಟ ಬಿಡ್ತಿದಾರ್ಯಾ? ಬಿಡ್ರಿ ಎಷ್ಟು ಉಣ್ಣ ಇದಾವ ಗುರು? 1 ಕೋಟಿ. 1 ಕೋಟಿ ಗೈಸ್. ನಮ್ ದೊಡ್ಡಮ್ಮ ಹಾಲ್ ಕರೀತಾ ಇದೆ. ಎಷ್ಟು ಲೀಟರ್ ಹಾಲು ಕೊಡೋದು ಗುರು ಇದು? ಗುರು 5 ಲೀಟರ್ ಪಕ್ಕ. ಅಬ್ಬಾ ಇದ್ ನಮ್ಮ ತಂದಿದ್ದ ಇಲ್ಲ ಇದು? ಅಟ್ಲೆ ಹುಟ್ಟಿರತ್ತಾನೆ. ಅಬ್ಬಾ ಚೋಳಿಯಲ್ಲಿ ಗುರು ಅದು ಕರಿಯಲ್ವ ಇವಾಗ? ಏನ್ ಗುರು ಒಳ್ಳೆ ದುಡ್ಡು. ತೇಲ್ಬಿಡು ಗುರು. ಕಾರ್ ತಗೊಳ್ಳೋ ದಿವಸ ನೀವ್ ಬರ್ಲೇಬೇಕು ಗುರು. ಕಾರ್ ತಗೊಳ್ಳೋ ದಿವಸ ಫುಲ್ ಪಾರ್ಟಿ ಗುರು. ಹೇಳ್ಬಿಡು ಹಂಗೆ. ದೊಡ್ಡವ ನೀನು ಬರ್ಬೇಕು ಗುರು. ಗಾಳಿಪಟ ತಗೊಳ್ಳ ಹೋಗು. ನಿಜವಲ್ವೇ ನಿನ್ನ ಕರ್ಕೊಯ್ತೀವಿ ಗಾಳಿಪಟ ತಗೊಂಡ್ರೆ. ಹೋಗ್ ತಗೋಬಾದ್ಕೆ ಗೈಸ್. ಇವಾಗ ಮಸಾಲ ಪುರಿ ತಿನ್ನಕ್ಕೆ ಅಂಕ ಬಂದಿದೆ ಗೈಸ್. ನಮ್ ವಿಕ್ಕಿ ಗಾಳಿಪಟ ಮಾಡ್ತವನೆ. ಅವನ ಜೊತೆಗೆ ಇಷ್ಟ ಐಕ್ಳುಗಳನ್ನೆಲ್ಲ ಜೊತೆ ಹಾಕ ಮಾಡ್ತವನೆ. ಜೊತೆಗೆ ಈ ಮುದೇವಿ ಬೇರೆ ಬಂದದೆ. ಯಾರ ಈ ಮುದೇವಿ? ಹೊರತ್ ಕಳ್ಸಿ ಉಳ್ಳ ನಾನೇ ಏನೊಳ್ಳೆ ಏನ್ರೆಲ್ಲ ಮಾಡ್ತಾ ಇದಾರೆ. ಓ ನಾನು ಬರ್ನಾ? ಬನ್ನಿ. 5 minutes later. ಮಧ್ಯಾಹ್ನ ಊಟನೇ ಮಾಡಲಿಲ್ಲ ನಾನು. ಏನಕ್ಕೆ ಅಂದ್ರೆ, ಓಹೋ ಮಧ್ಯಾಹ್ನ ಮಾಡಿ ಇವಾಗ್ಲೂ ತಿಂತ ಇಲ್ಲ ನೋಡಿ ಇವನು. ಏನಕ್ಕೆ ಊಟ ಮಾಡಿಲ್ಲ ಅಂದ್ರೆ, ಇವತ್ತು ನಮ್ಮ ಅಟ್ಲಿ ಬಿರಿಯಾನಿ ಮಾಡೋದೇ ಗೈಸ್. ಬಿರಿಯಾನಿ ಆಮೇಲೆ ಚಿಕನ್ ಗೊಜ್ಜು. ಡ್ಯಾಡಿ ಏನಪ್ಪ? ಡ್ಯಾಡಿ ಏನಪ್ಪ? ಏನಪ್ಪ? ಏನು ಇಲ್ಲ. ಅದು ಏನದು ಗ್ಲಾಸು? ಸರಿ ಏನ ಈಗ ಹೇಳು ಏನಂತ. ಏನು ಇಲ್ಲ
ಸರಿ ಮತ್ತೆ ಬಟ್ಟೆ ಬಿತ್ಬೇಕು ನೋಡಿ. ಗೈಸ್ ನಾನು ಒಂದು ಸಡನ್ ಆಗಿ ಒಂದು ಪ್ರ್ಯಾಂಕ್ ಪ್ಲಾನ್ ಮಾಡೋನಿ, ಅದೇನು ಅಂತ ಹೇಳ್ತೀನಿ ರೀ. ಇಲ್ಲ ಶಶಾಂಕ, ಇದಕ್ಕೆ ಕ್ಯಾಮ್ರಾಮನ್ ನಮ್ಮ ಅಣ್ಣ ಆಗಿರ್ಬೇಕು. ಮಾಡಕ್ ಕೆಲ್ಸಿಲ್ವೇ? ಸರಿ ಬಾ, ಒಂದು ವಿಡಿಯೋ ಮಾಡ್ಬೇಕು. ಹಂಗೆ ಏನಿಗೆ ಹಿಡಿತದೆ ನೀನ್ ಕ್ಯಾಮ್ರಾ ಆಫ್ ಮಾಡ್ಬೇಕು. ಬಲ್ಲಲ್ಲ ಬಾಟಿಗೆ ಒಂದು ವಿಡಿಯೋ. ಅಯ್ಯೋ ಬಪ್ಪ ಸುಂದರ ಬಾ, ಬಾರಿ ಸುಂದರವಾಗಿ. ನೀನು ಸುಂದರವಾಗಿ ಹುಟ್ಟಿರೋದೇ ನಿಂತಪ್ಪ. ಹೋದಲ್ಲಿ ಬಂದಲ್ಲಿ ಎಲ್ಲ ಹುಡುಗಿರು ಮಾತಾಡ್ಸ್ತಾರೆ. ಬಾತಡಿಯಾ ಗೈಸ್, ನಾನಿವತ್ತು ಮಾಡ್ತಿರೋ ಪ್ರ್ಯಾಂಕ್ ಹೆಸ್ರೆ, ಇದಕ್ಕೆ ಹೆಸರು ಏನು ಅಂತಾನು ಗೊತ್ತಿಲ್ಲ. ಸುಮ್ಮನೆ ಜೋಬಳಿಗೆ ಏನೋ ಒಂಥರ ಇಟ್ಕೊಂಡಿರಂಗೆ, ಹಿಂಗೆ ಇಲ್ಲಿ ನೋಡಿ, ಹಿಂಗೆ ಔನ್ಸ್ಕೊಂಡು ಇಟ್ಕೊಂಡಿರ್ತೀನಿ. ಬಟ್ ಆದ್ರೆ ಇದ್ರಲ್ಲಿ ಏನು ಇರೋಲ್ಲ, ಕಾಲಿ ಕೈ ಇಟ್ಕೊಂಡಿರ್ತೀನಿ ಅಷ್ಟೇ. ಏನೋ ಒಂದು ಔನ್ಸ್ಕೊಂಡವನೇ ಅನ್ನೋ ಥರ. ನಮ್ಮ ಅಪ್ಪ ಅಮ್ಮಂಗೆ ಜೋಬಲ್ಲಿ ಎಣ್ಣೆ ಇಟ್ಕೊಂಡವನೇ ಅನ್ನೋ ಥರ ಡೌಟ್ ಬರಬೇಕು. ಆ ಥರ ಒಂದು ಆಕ್ಟ್ ಮಾಡ್ತೀನಿ. ಇದಕ್ಕೆ ಕ್ಯಾಮ್ರಾಮೇನು ನಮ್ಮಣ್ಣ. ಗೈಸ್, ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಒಂದು ಸರ್ಪ್ರೈಸ್ ಪ್ರ್ಯಾಂಕ್ ಮಾಡ್ತೀನಿ. ನಾನು ಯಾವ ಪ್ರಾಂಕು ಹೋಗಲ್ಲ ಕಣ್ಣ. ಏನಿರ್ಬೋದು ಗೆಸ್ ಮಾಡೋಕೆ? ಏನಪ್ಪ ನಿಂದು? ನೀವು ಕೈ ಮಾತ್ರ ಬಿಡೋದು, ನೀವು ಏನೇ ಹೊಡೆದ್ರು ಸರಿ. ನನ್ಗೇನ್ ಕೋಣೆ ಗೊತ್ತಾ? ನಾವು ಊಟಕ್ಕೆ ಇತ್ತಾನೆ ಸುಮ್ಮನೆ ನಿಂತ್ಕೋತೀನಿ. ನಿಮ್ಗೆ ಯಾರು ಇಕ್ಬೇಡ ಅಂದಿದ್ದು? ಬಾ, ನಿಮ್ಗೆ ಯಾರು ಇಕ್ಬೇಡ ಅಂತ. ನಿಮ್ಗೆ ಯಾರು ಮಾಡೋದು? ಇಲ್ಲೊಂದು ಬ್ರಹ್ಮಾಸ್ತ್ರವಿದೆ. ಅಪ್ಪ ನನ್ನ ಹಟ್ಟಿ ಒಳಗೆ ಬಾಂಬ್ ಇಟ್ಬಿಟ್ಟು ಸಿಡಿಸ್ಬಿಟ್ಟೆ ಅನ್ಕೋ. ಏನು ಮಾಡಕ್ಕಾಗಲ್ಲ, ಭಯೋತ್ಪಾದಕರೆಲ್ಲ ಸಿಡಿಸ್ಬಿಡ್ತಾರ. ಆದ್ಮೇಲೆ ಏನ್ ಮಾಡಕ್ಕಾಗಲ್ಲ. ಹಂಗ ನಾನು ಭಯೋತ್ಪಾದಕನೆಲ್ಲ ಅದನ್ನ ಅನ್ಕೋಬಾರ್ದು. ಸುಮ್ಮನೆ ಸೌಂಡ್ ಕಮ್ಮಿ ಕೊಟ್ಟಿದ್ದೀನಿ. ಭಯೋತ್ಪಾದಕ ನಿನ್ನ ಯಾತಕ್ಕೆ ಹೋಲ್ಸೇನೆ. ನೀನ್ ಯಾವ್ದಾರ ಸರಿ ಹಟ್ಟಿ ಒಳಗೆ ಬಾಂಬ್ ಸಿಡಿಸ್ಬಿಟ್ಟೆ ಅನ್ಕೋ. ನಾನು ಯಾರು ಆಗ್ಲೂ ಮಗನೆ ಬಾಂಬ್ ಸಿಡಿಸಿದ್ರು ಮಗನೇ. ನಾನು ಬಾಂಬ್ ಸಿಡಿಸಿದ್ರು ನಾನು ನಮ್ಮ ದೇಶಕ್ಕೆ ಬಾಂಬ್ ಹಾಕ್ಬಿಟ್ಟೆ ಅನ್ಕೋ. ಆಗ್ಲೂ ಮಗನೆ. ಅವಾಗಲೂ ನೀನ್ ನನ್ನ ದೇಶನ ಎದುರಕೊಂಡು ನನ್ ಮುಟ್ಕೊಡಲ್ವಾ? ಯಾವುದೇ ಕಾರಣಕ್ಕೂ ದೇಶದ್ರೋಹಿಗಳನ್ನ ಅಲ್ಲೇ ಸುಟ್ಟಾಕ್ಬಿಡಿ. ಸರಿ ಕಣಪ್ಪ, ನಾನ್ ನಮ್ ದೇಶ ಇಂಡಿಯಾಗೆ ಬಾಂಬ್ ಹಾಕ್ಬಿಟ್ಟೆ ಅನ್ಕಪ್ಪ. ಬೇಸಿ ಸುಮ್ನೆ ತಮಾಷೆಗಾಗಿ ನನ್ ಬಾಂಬ್ ಹಾಕೋದಲ್ಲ, ಬಾಂಬ್ ಹಾಕ್ಬಿಟ್ಟೆ ಅನ್ಕೊ. ನಮ್ ದೇಶಕ್ಕೆ, ನಮ್ ದೇಶಕ್ಕೆ ದ್ರೋಹ ಮಾಡಿದೆ. ಅವಾಗ ನೀನ್ ನನ್ ಏನ್ ಮಾಡ್ತೀಯ? ಯಾ ಮಗನ್ ತರ ಟ್ರೀಟ್ ಮಾಡಲ್ಲ, ಭಯೋತ್ಪಾದಕಂತ ಟ್ರೀಟ್ ಮಾಡಿ ಸರ್ಕಾರಕ್ಕ ನಿನ್ಗೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಡ್ಯಾಶ್ 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 ಫುಲ್ಫಿಲ್ ಮಾಡಿ ಡ್ಯಾಶ್ 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 ಡ್ಯಾಶ್. ಏನಪ್ಪ ಡ್ಯಾಶ್ ಡ್ಯಾಶ್ ಅಂದ್ರೆ? ಕಂಡಲ್ಲಿ ಗುಂಡಿಟ್ಟಿ ಕೊಲ್ಲಿ ಕೊಲ್ಲಿ ಅಂತ. ದೇಶಕ್ಕೋಸ್ಕರ ಮಗನೇ ಬಿಟ್ಕೊಟ್ಬಿಡಿ. ಯಾವ್ದಾರ ಪ್ರಾಮಾಣಿಕತೆ, ಮನ್ಸತ್ವ, ನಾಗರಿಕತೆ ಇಂಪಾರ್ಟೆಂಟ್. ಗೈಸ್, ನಾನ್ ಬಾಂಬ್ ಹಾಕ್ತೀನಿ ನಮ್ಮ ಎಲ್ಲಿಗೋದೆ? ಹೋಗಿ, ಯಾರು ಬೇಡ ಅಂದ್ರು. ಎಲ್ಲಿಗೋದೆ? ಅಲ್ಲ ಕಲಾಮದವಿ ಸೀಟ್ ಮಿಲ್ ಮಾಡಿಸ್ಕೊಬರಕಷ್ಟು ಅಸಮರ್ಥ ನೀನು. ಯಾರಪ್ಪ ನೀನು? ನಾನಲ್ಲ. ನೀನೇ ನಾನಲ್ಲ. ಡೊಂಕಿ ಮೊದಲು ಸೀಟ್ ಮಿಲ್ ಮಾಡಿಸ್ಕೊಬರ್ತೀಯ. ಡೋಂಗಿ ಉಳವಿ. ಅಪ್ಪ ನಿನ್ ಡೋಂಗಿ ಅನ್ನೋ ಪದಕ್ಕೆ ಫ್ಯಾನ್ಸ್ ಇದಾರೆ ಅಂತ ಕಣಪ್ಪ. ಡೋಂಗಿ ಅನ್ನೋ ಪದ ಏನ್ ಗೊತ್ತಾ? ನಾವ್ ಹೇಳ್ದಂಗ್ ನಡ್ಕೋಬೇಕು. ಡೋಂಗಿ ಅದು. ಸರ್, ಈಗ ಈ ಇದ್ರಲ್ಲಿ ಒಳಗೆ ಏನ್ ಇಟ್ಟಿರ್ಬೋದು? ನಾನು ಭಯ ಆಯ್ತಲ್ವ ನಿಂಗೆ? ಯಾವ್ದು ಭಯನೇ ಇಲ್ವಲ್ಲ ನನ್ಗೆ. ಅದಕ್ಕೆ ಭಯ. ಎಸಿಲ್ಲ. ಒಂಚೂರು ಸಣ್ಣ ಬ್ಲಾಸ್ಟ್ ಆಯ್ತದ ಅಷ್ಟೇ ಅಟ್ಟಿ ಒಳಗೆ. ಸಣ್ಣ ಇಲ್ವಲ್ಲ ಅಪ್ಪ, ಒಳಗೆ ಎಣ್ಣೆ ಇಟ್ಕೊಂಡು ಜಾಡ್ ಸ್ವತ್ರ ಮದುವೆ ಏನ್ ತಿಳ್ಕೊಂಡೆ ನಾನು? ಒಂದ್ ಸಣ್ಣ ಎಣ್ಣೆ. ಯಾವ್ದು ಎಣ್ಣೆ? ಇನ್ನೊಂದ್ಸತಿ ಆತರ ಮಾಡ್ಲೇಬೇಡ ನೀನು. ಡೋಂಗಿಗಳು ಮಾಡೋದು ಹೆಂಗ ಹಿಡ್ಕೊಂಡಿರೋದ? ಅಮ್ಮ ಏನಿಲ್ಲ ಕಣ್ವ, ಖಾಲಿ ಕೈ ಇಟ್ಕೊ ಫ್ರ್ಯಾಂಕ್ ಮಾಡ್ತಿದ್ದಿ. ಫ್ರ್ಯಾಂಕ್ ಆದ್ಲು ಶಶಿಕಲಾ.
ಅಪ್ಪ ನಿಂಗೇನಾದ್ರು ಭಯ ಆಯ್ತಾ ಏನ್ ಪ್ರ್ಯಾಂಕ್ ಮಾಡ್ಬಿಡ್ತಾರೆ ಕಾಣಕೋ ಭಯ ನನ್ಗೆ ಆತಕ್ ಭಯ ಬಂದದು ಒಂಚೂರು ನಡ್ಕ ಬಿಡ್ತಂಗ ಆಯ್ತಾ ಒಂದು ಚೂರು ನಡ್ಕೇನೂ ಇಲ್ಲ ಕಂಬಣ್ಣ ನನ್ಗೆ ಅಷ್ಟೊಂದು ಧೈರ್ಯವಂತನಪ್ಪ ನೀನು ಅದೇನು ಹೇಳ್ತಿದ್ರಂತಲ್ಲ ಏನಪ್ಪ ಬಿರಿಯಾನಿ ಈ ರೇಂಜಿಗೆ ಬಾರಿಸ್ತಿದ್ಯಾ ನನ್ ಮುದ್ದೆ ಕೊಡಪ್ಪ ಬಿರಿಯಾನಿ ಎಲ್ಲ ಒಂಚೂರು ಒಂದ್ ಪೀಸ್ ತಿನ್ಸಪ್ಪ ನಿನ್ ಕೈಯಾರೆ ಪ್ರ್ಯಾಂಕ್ ಅಲ್ಲ ನೀನಾರ ಏನಂತ ಅನ್ಕೊಂಡಿದ್ದೆ ನೀನು ಕ್ಯಾಶ್ಲಿಕ್ತು ಏನೋ ಇಟ್ಕೊ ಬಂದನ ಪ್ರಶ್ಲಂಗ ಅವನಂಗೆ ಅಂತ ತಿಳ್ಕೊಂಡು ಒಟ್ನಲ್ಲಿ ಪ್ರ್ಯಾಂಕ್ ಮಾಡಿದ್ವಿ ನಮ್ಮ ಅಮ್ಮನ ಆರಾಮ್ಸೆ ಪ್ರ್ಯಾಂಕ್ ಮಾಡಿದೆ ನಮ್ಮಪ್ಪ ಭಯನೇ ಪಡಲ್ಲ ಬೇಸ್ ಯಾವನ ಪುನೀತು ಫೋನ್ನೇ ಮಾಡಿಲ್ವಲ್ಲ ಗಟ್ಟಿ ಗುಂಡ್ಗೆ ನಮ್ಮ ಅಪ್ಪಂಗೆ ಜೈ ತಿಮ್ಮೇಗೌಡ ಜೈ ಕರ್ನಾಟಕ ಜೈ ಕನ್ನಡ ಜಗಳ ಆಡ್ಕೊಂಡ್ ಬಂದ್ರಿಲ್ಲ ಇಬ್ರು ಒಂಟ್ರ ಬ್ಯಾಡ್ರಿ ಏನ್ ಮಾಡ್ದ ಬೇಕಾರೆ ಮೂಟ ಲೋ ಏನಕ್ಲ ಮೂಗಿ ಗುದ್ದಿದ್ಯಾ ನನ್ ಮಿಸ್ಸಸ್ಗೆ ಯಾರ ಜೊತೆ ಮೆಸೇಜ್ ಮಾಡ್ತಿದ್ಯಾ ಬ್ಲಾಗಲ್ಲಿ ಹಾಕ್ತೀನಿ ಮಗನೇ ಮತ್ತೆ ಮುಸ್ಕೊಂಡ್ ಮಾತಾಡು ಇಲ್ಲಿ ಮಾತಾಡ್ತಾ ಇಲ್ವಾ ನೋಡ ಕನ್ನಡ ಏನ ಗೈಸ್ ಈ ಲೋಪರ್ ನನ್ ಮಕ್ಳ ಜೊತೆಗೆ ಒಂದು ರೀಲ್ಸ್ ಮಾಡಕ್ಕೆ 1 ಗಂಟೆ ಕಾಯ್ಬೇಕು ಈ ನನ್ ಮಕ್ಳುಗಳಿಗೆ ಕೊಡಲೇ ಏನ್ ಮಾಡ್ಬೇಕಲ್ಲ ಈಗ ಏಲ್ಲ ಅಯ್ಯ ನೋಡ್ಕಲ್ಲ ನೀನೇ ನಾವು ಮಾರಿ ಹೇಳ್ತೇನೆ ನಾವು ಸುದ್ದಿಗೆ ಹೋಗಲ್ಲ ಯಾಕೆ ಒಂದೇ ಬೇರೆ ನಂದೇ ಬೇರೆ ಲೋ ಏನಂತಿದ್ದು ಗೊತ್ತಾ ನಾನು ಇನ್ಮೇಲಿಂದ ಜಿನ್ನಳ್ಳಿ ಏನ್ ಬೇಡ ನಾನು ಹೀರೋ ಆಗ್ಬೇಕು ನಾವು ವಿಲನ್ ಗಿಲನ್ ಆಗಲ್ಲ ಅಂತ ಇರೋದ್ ಕಳು ಇವತ್ತು ಏನೋ ಒಂದ್ ಇನ್ಸಿಡೆಂಟ್ ನಡೀತಿ ಈಗ ಲೋ ಎಲ್ಲ ಜಿನ್ನಳ್ಳಿ ಅಂತ ಕಮೆಂಟ್ ಆಗ್ತವ್ರಿಗೆಲ್ಲ ಡಿಲೀಟ್ ಮಾಡ್ಕೊ ಬರೋದಂತ ಕಳ ಜಿನ್ನಳ್ಳಿ ಅಂತ ಕಮೆಂಟ್ ಹಾಕಬೇಡ ಲೋ ಅಲ್ಲೋಳು ಆಮೇಲೆ ನೀನ್ ಏನಾಗ್ಬೇಕಲ್ಲ ಏನಾಗ್ಬೇಕು ನಾನಾ ಹ್ಮ್ ನಾನು ಹೀರೋ ಆಗ್ಬೇಕು ಕಾಮಿಡಿ ಸಖತ್ತಾಗಿ ಮಾಡ್ತಿದೆ ಕಾಮಿಡಿನ ಸರಿ ಜಿಲ್ಲಲ್ಲಿ ಒಂದ್ ಕಾಮಿಡಿ ಬಿಡ್ಲ ಅಲ್ಲೋಳು ನೀನ್ ಜಿನ್ನಳ್ಳಿ ಅಂತ ಹೆಸರು ಇಟ್ಕೊಂಡಿರೋದಕ್ಕೆ ಮಗನೇ ಫೇಮಸ್ ಆಗಿರೋದು ಗೊತ್ತಾ ನೀ ಏನಕ್ಕೆ ಫೇಮಸ್ ಆಗಿರೋದು ಜಿನ್ನಳ್ಳಿ ಯಾರು ಲೋ ಅಲ್ಲೋಳ ನಾ ಕಟ್ಟಿರೋದಂತ ಇವಾಗಿನ ಸೃಷ್ಟಿ ಆಗಿರೋದು ಅವೆಲ್ಲ ಹೂ ಇಸ್ ಜಿನ್ನಳ್ಳಿ ಜಿನ್ನಳ್ಳಿ ಇಸ್ ವಿನಯ್ ಲೋ ವಿಜಯ್ ಜಿನ್ನಳ್ಳಿ ಅಂತ ಹೇಳ್ಸಲ್ಲ ಮಲ್ಗೆ ಇಲ್ವಲ್ಲ ಇನ್ನು ಲೇದಳಿಸ್ಲಲ್ಲ ಅರ್ಧಗಂಡು ನಿಜ ಮಾಡ್ತಾನೆ ನಿದ್ದೆ ಬರ್ತದ ಮನಿ ಕಲ್ಲ ಹನ್ನೆರಡುವರೆ ಮುಚ್ಕೊಂಬನಿ ಹೋಗಿ ಗೆದಳ್ಸಲ್ಲ ಲೋ ನಿಮ್ದಿಗೆ ನಿನ್ಕೊಂಡು ನಿಂದೆ ಮಾಡಕ್ ಬಿಡ್ಬಿಡಕಲ್ಲ ನಿನ್ಗೆ ಟಾರ್ಚರ್ ಕೊಟ್ಟಿರೋದು ಆಲ್ರೆಡಿ ರಾಕ್ಲೈನ್ ಮಿನಿ ಮಾರೆಯ ಚಿನ್ನು ಮೇಲಕ್ಕೆ ಆಕಾಶಕ್ಕೆ ಕೇಳಿಸ್ಲಿ ಬಿಡ್ಲ ಏನಂತೀವಿ ನಾವ್ ಆಡೋದ್ ನಿಲ್ಸಲ್ಲ ನಾವು ಗಂಡ ಹೆಂಡ್ತಿರ್ ಆಡೋದ್ ಹಿಂಗೆ ಕೇಳಿಸ್ಲಿ ಬಿಡು ನಿನ್ ಮಗು ತರ ಮಲ್ಕೋ ರಾಕ್ಲೈನ್ ವಿನಯ್ ದೇವರಲ್ಲಿ ಇವನದು ಇಂದ್ರನ ಜಾತಕ. ಗೈಸ್ ಇವಾಗ ಟೈಮ್ ಎಷ್ಟು ಗಂಟೆ ಆಗದೆ ಗೊತ್ತಾ ತೋರಿಸ್ತೀನಿ ರೀ ನಿಮ್ಗೆ 12:43 ಆಗದೆ ಸ್ಪೀಕರ್ ಅಲ್ಲಿ ಸಾಂಗ್ ಹಾಕೊಂಡು ನನ್ನ ಮಕ್ಕಳು ನನ್ನ ನಿದ್ದೆ ಎಲ್ಲ ಕೆಡಿಸ್ತವ್ರೆ. ಇವತ್ತು ಚಾಲೆಂಜ್ ಮಾಡಿದ್ದು ಇಬ್ರು ನಿದ್ದೆ ಮಾಡದಂತೆ. ಅಂದ್ರೆ ಇವನ್ ಮಲ್ಕೊಂಡ್ರೆ ಇವನ್ ಎದಳಿಸ್ತಾನೆ, ಇವನ್ ಮಲ್ಕೊಂಡ್ರೆ ಅವನ್ ಎದಳಿಸ್ತಾನೆ. ಐಡಿಯಾಗಳೇನೇ ಇದ್ರು ನಾವೇ ಮಾಡ್ಬೇಕು. 12:43 ಆಗದೆ ಇನ್ನು ಯಾರು ಮಲ್ಕೊಂಡಿಲ್ಲ, ನನ್ನೂ ಮಲ್ಕೊಳಕ್ ಬಿಟ್ಟಿಲ್ಲ. ಮಚ್ಚ ನೀವ್ ಇಬ್ರಿಗೂ ಒಂದು ಟಾಸ್ಕ್, ಕಿಲೋಮೀಟರ್ ಗಟ್ಲೆ ಐತೆ ಹೇಳಲು. ಆ ಟಾಸ್ಕ್ ಏನಂದ್ರೆ ಈ ಟೈಮು ಸಿಕ್ಕಾಪಟ್ಟೆ ಜೋರಾಗಿ ಸಾಂಗ್ ಹಾಕವಿ. ಈ ಟೈಮಲ್ಲಿ ನಮ್ಮ ಅಪ್ಪ ಎಂಟ್ರಿ ಐತೆ ಅನ್ಕೋ. ಎಂಟ್ರಿ ಆಗಿದ ತಕ್ಷಣ ಏನಂತ ಬೈತೆ ಇಲ್ಲ ಜಿನಾಳೆ ತೋರಿಸ್ತಿರ್ಬೋದು, ನೀನ್ ತೋರಿಸ್ಲಾ ನಮ್ ದೊಡ್ಡಪ್ಪ ಎಂಟ್ರಿ ಐತೆ ಅನ್ಕೋ. ನಮ್ ದೊಡ್ಡಪ್ಪ ಏನ್ ಮಾಡ್ಬೋದು ನೀನ್ ಹೇಳೋದ? ಜಿನಾಳೆ ಅವ್ರ ಡ್ಯಾಡಿ ಎಂಟ್ರಿ ಆಯ್ತು ಅನ್ಕೋ. ಸುದ್ದಿಗೆ ಹೋಗ್ಬೇಡಿ, 500-600 ಇರ್ತಾವಲ್ಲ. ಡ್ಯಾಡಿ ವರ್ಣಿಸಲಾಗಲ್ಲ. ಗೈಸ್ ನಮ್ಮ ಅಪ್ಪ ಬಂದಿದ್ರ, ನಮ್ಮಪ್ಪ ಅಲ್ಲಿಂದ ಡೊಂಗಿಗಳಂಗೆ ಸಾಂಗ್ ಹಾಕೊಂಡು ನಿದ್ದೆ ಕೆಡಿಸ್ಕೊಂಡು ನಮ್ಗೆಲ್ರಿಗೂ ನಿದ್ದೆ ಕೊಡದೆ
ಹಿಂಗ್ ಆಟ ಆಡ್ತಿದ್ರು. ನಮ್ ದೊಡ್ಡಪ್ಪ ಬತ್ತು ಅಂದ್ರೆ ಹೆಂಗ್ರು 80-90 ಸಾಂಗ್ ಹಾಕಬಿಟ್ಟಿದ್ರಿ ಹಿಂಗಂತೆ. ವಿಕಿ ಅವರಪ್ಪ ಎಂಟ್ರಿ ಕೊಟ್ರ ಯಾಕೆ ನಮ್ಮ ಮಾಮ? ಹ್ಮ್ ಅಯ್ಯೋ ಜಿನಳಿ ಅವರಪ್ಪ ವಿಡಿಯೋ ನೋಡಿ ಬೈತಾನೆ ಇರಪ್ಪ ಸುಮ್ಮನೆ. ಮತ್ತೆ ಗೈಸ್ ಈ ಒಂದು ಪ್ರಾಂಕ್ ವಿಡಿಯೋ ಹೆಂಗಿತ್ತು, ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ಅಪ್ಪ ಈ ವಿಡಿಯೋ ಎಂಡ್ ಮಾಡಪ್ಪ ಇಲ್ಲಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಜನಗಳೇ ದೇವ್ರು, ನನ್ನ ಮಗನ ಎತ್ತರಕ್ಕೆ ಬೆಳೆಸಿ. ಇವತ್ತಿನ ವಿಡಿಯೋ ಅಷ್ಟೇ, ನಾಳೆ ವಿಡಿಯೋ ಕಾದ್ ನೋಡ್ತಾ ಇರಿ. ಟಾಟಾ ಬೈ ಬಾಯ್. 원하지 않다는 말은 믿지 않아.